ಜುಲೈ ತಿಂಗಳು ವೃಶ್ಚಿಕ ರಾಶಿಯ ಭವಿಷ್ಯ. ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಈ ಮಾಸದಲ್ಲಿ ಒಂದು ಫಲ ಸಿಗುತ್ತೆ. ನೋಡಿ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಏಕಾಗ್ರತೆ ಇರಲಿ, ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಅಂದ್ರೆ ಏಕಾಗ್ರತೆ ಇಲ್ಲದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಕ್ ಹೋಗ್ತೀರಾ, ಎಡವಟ್ಟುಗಳನ್ನ ಮಾಡ್ಕೋತೀರಾ, ಇದರಿಂದ ತುಂಬಾ ತೊಂದರೆಯನ್ನ ಅನುಭವಿಸ್ತೀರಾ. ಹಾಗೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ, ತುಂಬಾ ಪರಿಶ್ರಮ ಪಟ್ಟು ನೀವು ಓದೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸಂಸಾರದಲ್ಲಿ ಸ್ವಲ್ಪ ಏರುಪೇರುಗಳಿದ್ದೇ ಇರುತ್ತೆ ಈ ತಿಂಗಳಲ್ಲಿ. ಕಿತ್ತಾಟಗಳಿರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಕಿತ್ತಾಡುವಂಥದ್ದು, ಮುನಿಸ್ಕೊಳ್ಳುವಂಥದ್ದು ಇದೆಲ್ಲ ಇರುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಹಾಗೆ ಆರೋಗ್ಯ ಸಮಸ್ಯೆ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರು ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಹಾಗೆ ಡೈಜೆಷನ್ ಆಗದೆ ಇರುವಂಥ ಹೆವಿ ಫುಡ್ಡನ್ನು ಖಂಡಿತವಾಗ್ಲೂ ವ್ಯರ್ಜ ಮಾಡಿಬಿಡಿ, ತಿನ್ನಕ್ಕೆ ಹೋಗಬೇಡಿ. ಲೈಟ್ ಫುಡ್ಡನ್ನು ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ತಿನ್ನಿ. ಹಾಗೆ ಗಟ್ಟಿ ಪದಾರ್ಥಗಳನ್ನು ತಿನ್ನಕ್ಕೆ ಹೋಗಬೇಡಿ ಈ ತಿಂಗಳಲ್ಲಿ. ಅಂದರೆ ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಈ ಥರ ತುಂಬ ಗಟ್ಟಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಕೂಡ ತೊಂದರೆಗಳಾಗುತ್ತೆ. ಈ ಮಾಸದಲ್ಲಿ ಪೂರ್ಣ ಪ್ರಮಾಣ ಆಹಾರವನ್ನ ತುಂಬ ಲೈಟಾಗಿ ಸೇವನೆ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗುತ್ತೆ. ಆರೋಗ್ಯದ ತೊಂದರೆಗಳು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಇನ್ನು ಪ್ರೇಮಿಗಳ ವಿಚಾರಕ್ಕೆ ಬಂದರೆ ತುಂಬ ಗೊಂದಲದಲ್ಲೇ ಇದ್ದೀರಾ. ಆದ್ದರಿಂದ ಆತ್ಮವಿಶ್ವಾಸದಿಂದ ನಿಮ್ಮ ಭಾವನೆಗಳನ್ನ ಹೇಳ್ಕೊಳ್ಳಿ ಮುಂದಿನ ವ್ಯಕ್ತಿಗೆ, ಆಗ ನಿಮ್ಮ ಜೀವನ ಸುಗಮವಾಗುತ್ತೆ. ಅದು ಬಿಟ್ಬಿಟ್ಟು ಒಳಗೇ ಕೊರಗ್ತಾ ಕೂರೋದ್ರಿಂದ ಈ ಮಾಸ ಇನ್ನೂ ಹದಗೆಡುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ನಿಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಇದೆ. ಹಾಗೆ ಇನ್ನು ಸಂಸಾರದ ವಿಚಾರಕ್ಕೆ ಬಂದಾಗ ಚಿಕ್ಕ ಪುಟ್ಟದ್ದು, ನಾನು ಆಗಲೇ ಹೇಳಿದಾಗೆ ಚಿಕ್ಕ ಪುಟ್ಟ ತೊಂದರೆಗಳು ಇದ್ದೇ ಇರುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಬರುತ್ತೆ. ಆದರೆ ನೀವು ಅವಕಾಶಗಳನ್ನು ಇನ್ನೊಬ್ಬರ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಈ ಥರ ಇದೆ, ಇದನ್ನ ಏನು ಮಾಡಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ಹೆಜ್ಜೆಯನ್ನು ತಗೊಳ್ಳಿ. ವ್ಯಾಪಾರಸ್ಥರಿಗಂತೂ ಅದ್ಭುತವಾದ ಒಂದು ಮಾಸ ಅಂತಲೇ ಹೇಳ್ಬೋದು. ತುಂಬ ಆಪರ್ಚುನಿಟಿ ಬರ್ತಾ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ಒಂದು ತಿಂಗಳಲ್ಲಿ ನೀವು 15, 21, 27, 30 ಈ ತಾರೀಕಿಗಳಲ್ಲಿ ಯಾವುದೇ ಕೆಲಸವನ್ನು ಮಾಡಿ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗೆ ಈ ಒಂದು ಮಾಸದಲ್ಲಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಒಂದು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಹಾಗಾಗಿ ಅತಿಯಾದಷ್ಟು ತಾಳ್ಮೆಯಿಂದ ಮುನ್ನುಗ್ಗಿ. ಯಾವುದೇ ವಿದ್ಯಾರ್ಥಿಗಳಿರ್ಬೋದು, ಕುಟುಂಬದಲ್ಲಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಉದ್ಯೋಗಸ್ಥರಿರ್ಬೋದು, ಎಲ್ಲರೂ ಕೂಡ ತುಂಬ ತಾಳ್ಮೆಯಿಂದ ಈ ಒಂದು ಮಾಸವನ್ನು ಕಳೆರಿ. ಅದ್ಭುತವಾದ ರಿಸಲ್ಟ್ ಇದೆ. ಧನ್ಯವಾದ.